ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸೆಲೆಬ್ರೇಷನ್ಗೆ ಅಂತ ಬರುವಂತಹ ಜನರ ಅನುಕೂಲಕ್ಕಾಗಿ BMRCL ಇವತ್ತು ಮೆಟ್ರೋ ಸೇವೆಯನ್ನ ರಾತ್ರಿ 2:45 ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ MG ರೋಡು, ಬ್ರಿಗೇಡ್ ರೋಡು, ಇಂದಿರಾನಗರ, ಕೋರಮಂಗಲ ಈ ಭಾಗದಲ್ಲಿ ಸೆಲೆಬ್ರೇಷನ್ಗೆ ಪಾರ್ಟಿಗೆ ಅಂತ ಬರ್ತಾರೆ. ಅವರು ಮನೆಗೆ ಹೋಗುವಂತಹ ಅನುಕೂಲಕ್ಕಾಗಿ ಇವತ್ತು ಮೆಟ್ರೋ ಸೇವೆಯನ್ನ ಮಧ್ಯರಾತ್ರಿ 2:45 ವಿಸ್ತರಣೆಯನ್ನ ಮಾಡಲಾಗಿದೆ. ಆದರೆ MG ರಸ್ತೆಯ ಮೆಟ್ರೋ ನಿಲ್ದಾಣ ಮಾತ್ರ ಇವತ್ತು ರಾತ್ರಿ 10 ಗಂಟೆಗೆ ಕ್ಲೋಸ್ ಆಗುತ್ತೆ. ಯಾಕಂದರೆ MG ರಸ್ತೆಯಲ್ಲಿ ಇವತ್ತು ಸಿಕ್ಕಾಬಟ್ಟೆ ಜನ ಸೇರುವಂತಹ ನಿರೀಕ್ಷೆ ಇದೆ. ಹೀಗಾಗಿ MG ರಸ್ತೆಯ ಮೆಟ್ರೋ ಸ್ಟೇಷನನ್ನು ರಾತ್ರಿ 10 ಗಂಟೆಗೆ ಬಂದ್ ಮಾಡಲಾಗುತ್ತೆ. 2 ಪ್ರವೇಶ ಮತ್ತು ನಿರ್ಗಮನದ ದ್ವಾರಗಳನ್ನು ಬಂದ್ ಮಾಡಲಾಗುತ್ತೆ. ಆದರೆ ರೈಲುಗಳು ಪಕ್ಕದ ನಿಲ್ದಾಣಗಳಾದಂತಹ ಟ್ರಿನಿಟಿ ಮತ್ತು ಕಬ್ಬನ್ ಪಾರ್ಕ್ ನಿಲ್ದಾಣಗಳಲ್ಲಿ ಹತ್ಕೊಬೋದು, ಇಳಿಬೋದು. ಜೊತೆಗೆ ಯಾವೆಲ್ಲ ಮೆಟ್ರೋ ಸೇವೆ ಎಲ್ಲಿಂದ ಎಷ್ಟು ಗಂಟೆ ಅಂತ ನೋಡೋಂಗಿದ್ರೆ ನೇರಳೆ ಮಾರ್ಗದಲ್ಲಿ ವೈಟ್ ಫೀಲ್ಡಿಂದ ಚೆಲ್ಗಟ್ಟವರೆಗೂ ಮಧ್ಯರಾತ್ರಿ 1:45 ನಡೆಯುತ್ತೆ. ಚೆಲ್ಗಟ್ಟದಿಂದ ವೈಟ್ ಫೀಲ್ಡ್ ಮಧ್ಯರಾತ್ರಿ 2 ಗಂಟೆವರೆಗೂ ಇರುತ್ತೆ. ಮಾದಾವರದಿಂದ ರೇಷ್ಮೆ ಸಂಸ್ಥೆ ಮಧ್ಯರಾತ್ರಿ 2 ಗಂಟೆವರೆಗೂ ಇರುತ್ತೆ. ರೇಷ್ಮೆ ಸಂಸ್ಥೆಯಿಂದ ಮಾದಾವರದವರೆಗೂ 2 ಗಂಟೆ ಇರುತ್ತೆ. ಹಾಗೆ RV ರಸ್ತೆಯಿಂದ ಬೊಮ್ಮಸಂದ್ರವರೆಗೂ ಮಧ್ಯರಾತ್ರಿ ನಸುಕಿನ 3:10 ತನಕ ಇರುತ್ತೆ. ಇನ್ನು ಟಿಕೆಟ್ ಕೌಂಟರ್ನಲ್ಲಿ ಯಾವುದೇ ರೀತಿಯಾಗಿ ಜನದಟ್ಟಣೆ ತಪ್ಪಿಸುವಂತಹ ನಿಟ್ಟಿನಲ್ಲಿ ಟ್ರಿನಿಟಿ ಮತ್ತು ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣಗಳಲ್ಲಿ ರಾತ್ರಿ 11 ಗಂಟೆ ನಂತರ ಟೋಕನ್ನ ಮಾರಾಟ ಇರೋದಿಲ್ಲ. ಬದಲಿಗೆ ರಾತ್ರಿ 11 ಗಂಟೆ ನಂತರ ಪ್ರಯಾಣಿಸುವಂತಹ ಪ್ರಯಾಣಿಕರು QR ಕೋಡ್ ಮೂಲಕ ಟಿಕೆಟ್ನ ಪಡೆಯಬಹುದು. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಬರುವಂತಹ ಪ್ರಯಾಣಿಕರ ಅನುಕೂಲಕ್ಕಾಗಿ BMRCL ಇವತ್ತು ಮಧ್ಯರಾತ್ರಿ 2:45 ಮೆಟ್ರೋ ಸೇವೆಯನ್ನು ವಿಸ್ತರಣೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸೆಲೆಬ್ರೇಷನ್ಗೆ ಅಂತ ಬರುವಂತಹ ಜನರ ಅನುಕೂಲಕ್ಕಾಗಿ BMRCL ಇವತ್ತು ಮೆಟ್ರೋ ಸೇವೆಯನ್ನ ರಾತ್ರಿ 2:45 ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ MG ರೋಡು, ಬ್ರಿಗೇಡ್ ರೋಡು, ಇಂದಿರಾನಗರ, ಕೋರಮಂಗಲ ಈ ಭಾಗದಲ್ಲಿ ಸೆಲೆಬ್ರೇಷನ್ಗೆ ಪಾರ್ಟಿಗೆ ಅಂತ ಬರ್ತಾರೆ. ಅವರು ಮನೆಗೆ ಹೋಗುವಂತಹ ಅನುಕೂಲಕ್ಕಾಗಿ ಇವತ್ತು ಮೆಟ್ರೋ ಸೇವೆಯನ್ನ ಮಧ್ಯರಾತ್ರಿ 2:45 ವಿಸ್ತರಣೆಯನ್ನ ಮಾಡಲಾಗಿದೆ. ಆದರೆ MG ರಸ್ತೆಯ ಮೆಟ್ರೋ ನಿಲ್ದಾಣ ಮಾತ್ರ ಇವತ್ತು ರಾತ್ರಿ 10 ಗಂಟೆಗೆ ಕ್ಲೋಸ್ ಆಗುತ್ತೆ. ಯಾಕಂದರೆ MG ರಸ್ತೆಯಲ್ಲಿ ಇವತ್ತು ಸಿಕ್ಕಾಬಟ್ಟೆ ಜನ ಸೇರುವಂತಹ ನಿರೀಕ್ಷೆ ಇದೆ. ಹೀಗಾಗಿ MG ರಸ್ತೆಯ ಮೆಟ್ರೋ ಸ್ಟೇಷನನ್ನು ರಾತ್ರಿ 10 ಗಂಟೆಗೆ ಬಂದ್ ಮಾಡಲಾಗುತ್ತೆ. 2 ಪ್ರವೇಶ ಮತ್ತು ನಿರ್ಗಮನದ ದ್ವಾರಗಳನ್ನು ಬಂದ್ ಮಾಡಲಾಗುತ್ತೆ. ಆದರೆ ರೈಲುಗಳು ಪಕ್ಕದ ನಿಲ್ದಾಣಗಳಾದಂತಹ ಟ್ರಿನಿಟಿ ಮತ್ತು ಕಬ್ಬನ್ ಪಾರ್ಕ್ ನಿಲ್ದಾಣಗಳಲ್ಲಿ ಹತ್ಕೊಬೋದು, ಇಳಿಬೋದು. ಜೊತೆಗೆ ಯಾವೆಲ್ಲ ಮೆಟ್ರೋ ಸೇವೆ ಎಲ್ಲಿಂದ ಎಷ್ಟು ಗಂಟೆ ಅಂತ ನೋಡೋಂಗಿದ್ರೆ ನೇರಳೆ ಮಾರ್ಗದಲ್ಲಿ ವೈಟ್ ಫೀಲ್ಡಿಂದ ಚೆಲ್ಗಟ್ಟವರೆಗೂ ಮಧ್ಯರಾತ್ರಿ 1:45 ನಡೆಯುತ್ತೆ. ಚೆಲ್ಗಟ್ಟದಿಂದ ವೈಟ್ ಫೀಲ್ಡ್ ಮಧ್ಯರಾತ್ರಿ 2 ಗಂಟೆವರೆಗೂ ಇರುತ್ತೆ. ಮಾದಾವರದಿಂದ ರೇಷ್ಮೆ ಸಂಸ್ಥೆ ಮಧ್ಯರಾತ್ರಿ 2 ಗಂಟೆವರೆಗೂ ಇರುತ್ತೆ. ರೇಷ್ಮೆ ಸಂಸ್ಥೆಯಿಂದ ಮಾದಾವರದವರೆಗೂ 2 ಗಂಟೆ ಇರುತ್ತೆ. ಹಾಗೆ RV ರಸ್ತೆಯಿಂದ ಬೊಮ್ಮಸಂದ್ರವರೆಗೂ ಮಧ್ಯರಾತ್ರಿ ನಸುಕಿನ 3:10 ತನಕ ಇರುತ್ತೆ. ಇನ್ನು ಟಿಕೆಟ್ ಕೌಂಟರ್ನಲ್ಲಿ ಯಾವುದೇ ರೀತಿಯಾಗಿ ಜನದಟ್ಟಣೆ ತಪ್ಪಿಸುವಂತಹ ನಿಟ್ಟಿನಲ್ಲಿ ಟ್ರಿನಿಟಿ ಮತ್ತು ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣಗಳಲ್ಲಿ ರಾತ್ರಿ 11 ಗಂಟೆ ನಂತರ ಟೋಕನ್ನ ಮಾರಾಟ ಇರೋದಿಲ್ಲ. ಬದಲಿಗೆ ರಾತ್ರಿ 11 ಗಂಟೆ ನಂತರ ಪ್ರಯಾಣಿಸುವಂತಹ ಪ್ರಯಾಣಿಕರು QR ಕೋಡ್ ಮೂಲಕ ಟಿಕೆಟ್ನ ಪಡೆಯಬಹುದು. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಬರುವಂತಹ ಪ್ರಯಾಣಿಕರ ಅನುಕೂಲಕ್ಕಾಗಿ BMRCL ಇವತ್ತು ಮಧ್ಯರಾತ್ರಿ 2:45 ಮೆಟ್ರೋ ಸೇವೆಯನ್ನು ವಿಸ್ತರಣೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸೆಲೆಬ್ರೇಷನ್ಗೆ ಅಂತ ಬರುವಂತಹ ಜನರ ಅನುಕೂಲಕ್ಕಾಗಿ BMRCL ಇವತ್ತು ಮೆಟ್ರೋ ಸೇವೆಯನ್ನ ರಾತ್ರಿ 2:45 ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ MG ರೋಡು, ಬ್ರಿಗೇಡ್ ರೋಡು, ಇಂದಿರಾನಗರ, ಕೋರಮಂಗಲ ಈ ಭಾಗದಲ್ಲಿ ಸೆಲೆಬ್ರೇಷನ್ಗೆ ಪಾರ್ಟಿಗೆ ಅಂತ ಬರ್ತಾರೆ. ಅವರು ಮನೆಗೆ ಹೋಗುವಂತಹ ಅನುಕೂಲಕ್ಕಾಗಿ ಇವತ್ತು ಮೆಟ್ರೋ ಸೇವೆಯನ್ನ ಮಧ್ಯರಾತ್ರಿ 2:45 ವಿಸ್ತರಣೆಯನ್ನ ಮಾಡಲಾಗಿದೆ. ಆದರೆ MG ರಸ್ತೆಯ ಮೆಟ್ರೋ ನಿಲ್ದಾಣ ಮಾತ್ರ ಇವತ್ತು ರಾತ್ರಿ 10 ಗಂಟೆಗೆ ಕ್ಲೋಸ್ ಆಗುತ್ತೆ. ಯಾಕಂದರೆ MG ರಸ್ತೆಯಲ್ಲಿ ಇವತ್ತು ಸಿಕ್ಕಾಬಟ್ಟೆ ಜನ ಸೇರುವಂತಹ ನಿರೀಕ್ಷೆ ಇದೆ. ಹೀಗಾಗಿ MG ರಸ್ತೆಯ ಮೆಟ್ರೋ ಸ್ಟೇಷನನ್ನು ರಾತ್ರಿ 10 ಗಂಟೆಗೆ ಬಂದ್ ಮಾಡಲಾಗುತ್ತೆ. 2 ಪ್ರವೇಶ ಮತ್ತು ನಿರ್ಗಮನದ ದ್ವಾರಗಳನ್ನು ಬಂದ್ ಮಾಡಲಾಗುತ್ತೆ. ಆದರೆ ರೈಲುಗಳು ಪಕ್ಕದ ನಿಲ್ದಾಣಗಳಾದಂತಹ ಟ್ರಿನಿಟಿ ಮತ್ತು ಕಬ್ಬನ್ ಪಾರ್ಕ್ ನಿಲ್ದಾಣಗಳಲ್ಲಿ ಹತ್ಕೊಬೋದು, ಇಳಿಬೋದು. ಜೊತೆಗೆ ಯಾವೆಲ್ಲ ಮೆಟ್ರೋ ಸೇವೆ
ಎಲ್ಲಿಂದ ಎಷ್ಟು ಗಂಟೆ ಅಂತ ನೋಡೋಂಗಿದ್ರೆ ನೇರಳೆ ಮಾರ್ಗದಲ್ಲಿ ವೈಟ್ ಫೀಲ್ಡಿಂದ ಚೆಲ್ಗಟ್ಟವರೆಗೂ ಮಧ್ಯರಾತ್ರಿ 1:45 ನಡೆಯುತ್ತೆ. ಚೆಲ್ಗಟ್ಟದಿಂದ ವೈಟ್ ಫೀಲ್ಡ್ ಮಧ್ಯರಾತ್ರಿ 2 ಗಂಟೆವರೆಗೂ ಇರುತ್ತೆ. ಮಾದಾವರದಿಂದ ರೇಷ್ಮೆ ಸಂಸ್ಥೆ ಮಧ್ಯರಾತ್ರಿ 2 ಗಂಟೆವರೆಗೂ ಇರುತ್ತೆ. ರೇಷ್ಮೆ ಸಂಸ್ಥೆಯಿಂದ ಮಾದಾವರದವರೆಗೂ 2 ಗಂಟೆ ಇರುತ್ತೆ. ಹಾಗೆ ಆರ್ ವಿ ರಸ್ತೆಯಿಂದ ಬೊಮ್ಮಸಂದ್ರವರೆಗೂ ಮಧ್ಯರಾತ್ರಿ ನಸುಕಿನ 3:10 ತನಕ ಇರುತ್ತೆ. ಇನ್ನು ಟಿಕೆಟ್ ಕೌಂಟರ್ನಲ್ಲಿ ಯಾವುದೇ ರೀತಿಯಾಗಿ ಜನದಟ್ಟಣೆ ತಪ್ಪಿಸುವಂತಹ ನಿಟ್ಟಿನಲ್ಲಿ ಟ್ರಿನಿಟಿ ಮತ್ತು ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣಗಳಲ್ಲಿ ರಾತ್ರಿ 11 ಗಂಟೆ ನಂತರ ಟೋಕನ್ನ ಮಾರಾಟ ಇರೋದಿಲ್ಲ. ಬದಲಿಗೆ ರಾತ್ರಿ 11 ಗಂಟೆ ನಂತರ ಪ್ರಯಾಣಿಸುವಂತಹ ಪ್ರಯಾಣಿಕರು QR ಕೋಡ್ ಮೂಲಕ ಟಿಕೆಟ್ನ ಪಡೆಯಬಹುದು. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಬರುವಂತಹ ಪ್ರಯಾಣಿಕರ ಅನುಕೂಲಕ್ಕಾಗಿ BMRCL ಇವತ್ತು ಮಧ್ಯರಾತ್ರಿ 2:45 ಮೆಟ್ರೋ ಸೇವೆಯನ್ನು ವಿಸ್ತರಣೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೌಂಟ್ಡೌನ್ ಶುರುವಾಗಿದೆ. ಸೆಲೆಬ್ರೇಷನ್ಗೆ ಅಂತ ಬರುವಂತಹ ಜನರ ಅನುಕೂಲಕ್ಕಾಗಿ BMRCL ಇವತ್ತು ಮೆಟ್ರೋ ಸೇವೆಯನ್ನು ರಾತ್ರಿ 2:45 ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ MG ರೋಡು, ಬ್ರಿಗೇಡ್ ರೋಡು, ಇಂದಿರಾನಗರ, ಕೋರಮಂಗಲ ಈ ಭಾಗದಲ್ಲಿ ಸೆಲೆಬ್ರೇಷನ್ಗೆ ಪಾರ್ಟಿಗೆ ಅಂತ ಬರ್ತಾರೆ. ಅವರು ಮನೆಗೆ ಹೋಗುವಂತಹ ಅನುಕೂಲಕ್ಕಾಗಿ ಇವತ್ತು ಮೆಟ್ರೋ ಸೇವೆಯನ್ನು ಮಧ್ಯರಾತ್ರಿ 2:45 ವಿಸ್ತರಣೆಯನ್ನು ಮಾಡಲಾಗಿದೆ. ಆದರೆ MG ರಸ್ತೆಯ ಮೆಟ್ರೋ ನಿಲ್ದಾಣ ಮಾತ್ರ ಇವತ್ತು ರಾತ್ರಿ 10 ಗಂಟೆಗೆ ಕ್ಲೋಸ್ ಆಗುತ್ತೆ. ಯಾಕಂದರೆ MG ರಸ್ತೆಯಲ್ಲಿ ಇವತ್ತು ಸಿಕ್ಕಾಬಟ್ಟೆ ಜನ ಸೇರುವಂತಹ ನಿರೀಕ್ಷೆ ಇದೆ. ಹೀಗಾಗಿ MG ರಸ್ತೆಯ ಮೆಟ್ರೋ ಸ್ಟೇಷನನ್ನು ರಾತ್ರಿ 10 ಗಂಟೆಗೆ ಬಂದ್ ಮಾಡಲಾಗುತ್ತೆ. 2 ಪ್ರವೇಶ ಮತ್ತು ನಿರ್ಗಮನದ ದ್ವಾರಗಳನ್ನು ಬಂದ್ ಮಾಡಲಾಗುತ್ತೆ. ಆದರೆ ರೈಲುಗಳು ಪಕ್ಕದ ನಿಲ್ದಾಣಗಳಾದಂತಹ ಟ್ರಿನಿಟಿ ಮತ್ತು ಕಬ್ಬನ್ ಪಾರ್ಕ್ ನಿಲ್ದಾಣಗಳಲ್ಲಿ ಹತ್ಕೊಬೋದು, ಇಳಿಬೋದು. ಜೊತೆಗೆ ಯಾವೆಲ್ಲ ಮೆಟ್ರೋ ಸೇವೆ ಎಲ್ಲಿಂದ ಎಷ್ಟು ಗಂಟೆ ಅಂತ ನೋಡೋಂಗಿದ್ರೆ ನೇರಳೆ ಮಾರ್ಗದಲ್ಲಿ ವೈಟ್ ಫೀಲ್ಡಿಂದ ಚೆಲ್ಗಟ್ಟವರೆಗೂ ಮಧ್ಯರಾತ್ರಿ 1:45 ನಡೆಯುತ್ತೆ. ಚೆಲ್ಗಟ್ಟದಿಂದ ವೈಟ್ ಫೀಲ್ಡ್ ಮಧ್ಯರಾತ್ರಿ 2 ಗಂಟೆವರೆಗೂ ಇರುತ್ತೆ. ಮಾದಾವರದಿಂದ ರೇಷ್ಮೆ ಸಂಸ್ಥೆ ಮಧ್ಯರಾತ್ರಿ 2 ಗಂಟೆವರೆಗೂ ಇರುತ್ತೆ. ರೇಷ್ಮೆ ಸಂಸ್ಥೆಯಿಂದ ಮಾದಾವರದವರೆಗೂ 2 ಗಂಟೆ ಇರುತ್ತೆ. ಹಾಗೆ ಆರ್ ವಿ ರಸ್ತೆಯಿಂದ ಬೊಮ್ಮಸಂದ್ರವರೆಗೂ ಮಧ್ಯರಾತ್ರಿ ನಸುಕಿನ 3:10 ತನಕ ಇರುತ್ತೆ. ಇನ್ನು ಟಿಕೆಟ್ ಕೌಂಟರ್ನಲ್ಲಿ ಯಾವುದೇ ರೀತಿಯಾಗಿ ಜನದಟ್ಟಣೆ ತಪ್ಪಿಸುವಂತಹ ನಿಟ್ಟಿನಲ್ಲಿ ಟ್ರಿನಿಟಿ ಮತ್ತು ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣಗಳಲ್ಲಿ ರಾತ್ರಿ 11 ಗಂಟೆ ನಂತರ ಟೋಕನ್ನ ಮಾರಾಟ ಇರೋದಿಲ್ಲ. ಬದಲಿಗೆ ರಾತ್ರಿ 11 ಗಂಟೆ ನಂತರ ಪ್ರಯಾಣಿಸುವಂತಹ ಪ್ರಯಾಣಿಕರು QR ಕೋಡ್ ಮೂಲಕ ಟಿಕೆಟ್ನ ಪಡೆಯಬಹುದು. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಬರುವಂತಹ ಪ್ರಯಾಣಿಕರ ಅನುಕೂಲಕ್ಕಾಗಿ BMRCL ಇವತ್ತು ಮಧ್ಯರಾತ್ರಿ 2:45 ಮೆಟ್ರೋ ಸೇವೆಯನ್ನು ವಿಸ್ತರಣೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೌಂಟ್ಡೌನ್ ಶುರುವಾಗಿದೆ. ಸೆಲೆಬ್ರೇಷನ್ಗೆ ಅಂತ ಬರುವಂತಹ ಜನರ ಅನುಕೂಲಕ್ಕಾಗಿ BMRCL ಇವತ್ತು ಮೆಟ್ರೋ ಸೇವೆಯನ್ನು ರಾತ್ರಿ 2:45 ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ MG ರೋಡು, ಬ್ರಿಗೇಡ್ ರೋಡು, ಇಂದಿರಾನಗರ, ಕೋರಮಂಗಲ ಈ ಭಾಗದಲ್ಲಿ ಸೆಲೆಬ್ರೇಷನ್ಗೆ ಪಾರ್ಟಿಗೆ ಅಂತ ಬರ್ತಾರೆ. ಅವರು ಮನೆಗೆ ಹೋಗುವಂತಹ ಅನುಕೂಲಕ್ಕಾಗಿ ಇವತ್ತು ಮೆಟ್ರೋ ಸೇವೆಯನ್ನು ಮಧ್ಯರಾತ್ರಿ 2:45 ವಿಸ್ತರಣೆಯನ್ನು ಮಾಡಲಾಗಿದೆ. ಆದರೆ MG ರಸ್ತೆಯ ಮೆಟ್ರೋ ನಿಲ್ದಾಣ ಮಾತ್ರ ಇವತ್ತು ರಾತ್ರಿ 10 ಗಂಟೆಗೆ ಕ್ಲೋಸ್ ಆಗುತ್ತೆ. ಯಾಕಂದರೆ MG ರಸ್ತೆಯಲ್ಲಿ ಇವತ್ತು ಸಿಕ್ಕಾಬಟ್ಟೆ ಜನ ಸೇರುವಂತಹ ನಿರೀಕ್ಷೆ ಇದೆ. ಹೀಗಾಗಿ MG ರಸ್ತೆಯ ಮೆಟ್ರೋ ಸ್ಟೇಷನನ್ನು ರಾತ್ರಿ 10 ಗಂಟೆಗೆ ಬಂದ್ ಮಾಡಲಾಗುತ್ತೆ. 2 ಪ್ರವೇಶ ಮತ್ತು ನಿರ್ಗಮನದ ದ್ವಾರಗಳನ್ನು ಬಂದ್ ಮಾಡಲಾಗುತ್ತೆ. ಆದರೆ ರೈಲುಗಳು ಪಕ್ಕದ ನಿಲ್ದಾಣಗಳಾದಂತಹ ಟ್ರಿನಿಟಿ ಮತ್ತು ಕಬ್ಬನ್ ಪಾರ್ಕ್ ನಿಲ್ದಾಣಗಳಲ್ಲಿ ಹತ್ಕೊಬೋದು, ಇಳಿಬೋದು. ಜೊತೆಗೆ ಯಾವೆಲ್ಲ ಮೆಟ್ರೋ ಸೇವೆ ಎಲ್ಲಿಂದ ಎಷ್ಟು ಗಂಟೆ ಅಂತ ನೋಡೋಂಗಿದ್ರೆ ನೇರಳೆ ಮಾರ್ಗದಲ್ಲಿ ವೈಟ್ ಫೀಲ್ಡಿಂದ ಚೆಲ್ಗಟ್ಟವರೆಗೂ ಮಧ್ಯರಾತ್ರಿ 1:45 ನಡೆಯುತ್ತೆ. ಚೆಲ್ಗಟ್ಟದಿಂದ ವೈಟ್ ಫೀಲ್ಡ್ ಮಧ್ಯರಾತ್ರಿ 2 ಗಂಟೆವರೆಗೂ ಇರುತ್ತೆ. ಮಾದಾವರದಿಂದ ರೇಷ್ಮೆ ಸಂಸ್ಥೆ ಮಧ್ಯರಾತ್ರಿ 2 ಗಂಟೆವರೆಗೂ ಇರುತ್ತೆ. ರೇಷ್ಮೆ ಸಂಸ್ಥೆಯಿಂದ ಮಾದಾವರದವರೆಗೂ 2 ಗಂಟೆ ಇರುತ್ತೆ. ಹಾಗೆ ಆರ್ ವಿ ರಸ್ತೆಯಿಂದ ಬೊಮ್ಮಸಂದ್ರವರೆಗೂ ಮಧ್ಯರಾತ್ರಿ ನಸುಕಿನ 3:10 ತನಕ ಇರುತ್ತೆ. ಇನ್ನು ಟಿಕೆಟ್ ಕೌಂಟರ್ನಲ್ಲಿ ಯಾವುದೇ ರೀತಿಯಾಗಿ ಜನದಟ್ಟಣೆ ತಪ್ಪಿಸುವಂತಹ ನಿಟ್ಟಿನಲ್ಲಿ ಟ್ರಿನಿಟಿ ಮತ್ತು ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣಗಳಲ್ಲಿ ರಾತ್ರಿ 11 ಗಂಟೆ ನಂತರ ಟೋಕನ್ನ ಮಾರಾಟ ಇರೋದಿಲ್ಲ. ಬದಲಿಗೆ ರಾತ್ರಿ 11 ಗಂಟೆ ನಂತರ ಪ್ರಯಾಣಿಸುವಂತಹ ಪ್ರಯಾಣಿಕರು QR ಕೋಡ್ ಮೂಲಕ ಟಿಕೆಟ್ನ ಪಡೆಯಬಹುದು. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಬರುವಂತಹ ಪ್ರಯಾಣಿಕರ ಅನುಕೂಲಕ್ಕಾಗಿ BMRCL ಇವತ್ತು ಮಧ್ಯರಾತ್ರಿ 2:45 ಮೆಟ್ರೋ ಸೇವೆಯನ್ನು ವಿಸ್ತರಣೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.